ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಡಿಸ್ಟಲ್ ವಾಟರನ್ನ ತೊಗೊಂಡಿದ್ದೀನಿ. ಈ ಒಂದು ಡಿಸ್ಟಲ್ ವಾಟರನ್ನ UPS ಬ್ಯಾಟ್ರಿಗಳಿಗೆ ಯಾವ ರೀತಿ ಹಾಕೋದು, ಹಾಗೆಯೇ ಎಷ್ಟನ್ನು ಹಾಕಬೇಕು, ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಡಿಸ್ಟಲ್ ವಾಟರ್ ನಮಗೆ ಬ್ಯಾಟ್ರಿ ಶಾಪ್ಗಳಲ್ಲಿ ಹಾಗೆಯೇ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುತ್ತೆ. ನಾನು ಇವತ್ತು ನಮಗೆ 5 ಲೀಟ್ರು ಡಿಸ್ಟಲ್ ವಾಟರ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, 5 ಲೀಟ್ರ್ ಡಿಸ್ಟಲ್ ವಾಟರ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ಒಂದು ಡಿಸ್ಟಲ್ ವಾಟರ್ ಪ್ರೈಸ್ ಬಂದು 175 ರೂಪಾಯಿ ಇದೆ. ಫ್ರೆಂಡ್ಸ್, ಈ ಒಂದು ಡಿಸ್ಟಲ್ ವಾಟರ್ನ ಬ್ಯಾಟ್ರಿಗೆ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಡಿಸ್ಟಲ್ ವಾಟರ್ನ ಹಾಕಬೇಕಾದ್ರೆ UPS ಆನಲ್ಲಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಸೇಫ್ಟಿಯಾಗಿ ಹಾಕಬೇಕಾಗತ್ತೆ. ಬನ್ನಿ ನೋಡೋಣ. ಬ್ಯಾಟ್ರಿ ಕ್ಯಾಪಲ್ಲಿ ನಮಗೆ ಒಂದು ಇಂಡಿಕೇಟ್ರನ್ನ ಕೊಟ್ಟಿದ್ದಾರೆ. ಈ ಒಂದು ಇಂಡಿಕೇಟ್ರ್ ನಮಗೆ ಡಿಸ್ಟಲ್ ವಾಟ್ರ್ ಲೆವೆಲ್ನ ನಮಗೆ ತೋರಿಸುತ್ತೆ. ಈ ಒಂದು ಡಿಸ್ಟಲ್ ವಾಟ್ರ್ ಲೆವೆಲ್ನ ನಾವು ಯಾವ ರೀತಿ ಮೇಂಟೈನ್ ಮಾಡೋದು ಅಂದರೆ, ಈ ಒಂದು ರೆಡ್ ಗೆರೆಯಿಂದ ಮೇಲಿರಬೇಕು, ಹಾಗೆಯೇ ಬ್ಲಾಕ್ ಗೆರೆಯಿಂದ ಕೆಳಗಿರಬೇಕು. ಹಾಗೆ ಇಲ್ಲಿ ನಾವು ತೋರಿಸ್ತಾ ಇರೋ ಹಾಗೆ ಬ್ಲಾಕ್ ಗೆರೆಯಿಂದ ಸ್ವಲ್ಪ ಕೆಳಗಡೆ ಇರಬೇಕು, ಫುಲ್ಲು ಕೆಳಗಡೆ ಹೋಗ್ದಾಗೆ ನೋಡ್ಕೋಬೇಕು. ನೋಡ್ಬೋದು, ನಮಗೆ ಎಲ್ಲ ಸೆಲ್ಗಳಲ್ಲೂ ಡಿಸ್ಟಲ್ ವಾಟರು ಕಡಿಮೆ ಆಗ್ತಾ ಬರ್ತಾಯಿದೆ. ನಾವು ಈ ರೀತಿ ಡಿಸ್ಟಲ್ ವಾಟರ್ನ ಚೆಕ್ ಮಾಡಿಕೊಂಡು ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ನಮಗೆ 2 ಅಥವಾ 3 ತಿಂಗಳಲ್ಲಿ ಈ ಒಂದು ಡಿಸ್ಟಲ್ ವಾಟ್ರು ಖಾಲಿ ಆಗ್ತಾ ಬರುತ್ತೆ. ನಾವು ಚೆಕ್ ಮಾಡಿಕೊಂಡು ಈ ಒಂದು ಬ್ಯಾಟ್ರಿಗೆ ಯಾವ ರೀತಿ ಡಿಸ್ಟಲ್ ವಾಟರ್ ಫಿಲ್ ಮಾಡೋದು ಅಂತ ನೋಡೋಣ. ನಾವು ಈ ಬ್ಯಾಟ್ರಿನ ಫುಲ್ಲು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾನು ಈ ಬ್ಯಾಟ್ರಿನ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಯಾಪು, ಟರ್ಮಿನಲ್ಲು ಪ್ರತಿಯೊಂದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಟರ್ಮಿನಲ್ ಪಕ್ಕ ಕ್ಲೀನ್ ಮಾಡಬೇಕಾದ್ರೆ ಕೇರ್ ತೊಗೊಂಡು ಮಾಡಬೇಕಾಗತ್ತೆ. ಯಾಕೆಂದರೆ ಟರ್ಮಿನಲ್ಲು ಒಂದಕ್ಕೊಂದು ಟಚ್ ಆಗಬಾರ್ದು. ಪಾಸಿಟಿವು ನೆಗೆಟಿವು ನಮಗೆ ಒಂದಕ್ಕೊಂದು ಟಚ್ ಆಗದಾಗೆ ನೋಡ್ಕೋಬೇಕಾಗತ್ತೆ. ನಾವು ಪಾಸಿಟಿವ್ ನೆಗೆಟಿವ್ನ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಟಚ್ ಆಗದಾಗೆ ನೋಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ಡ್ರೈ ಕ್ಲಾತ್ನ ಮಾತ್ರ ಯೂಸ್ ಮಾಡಬೇಕು, ಒದ್ದೆ ಆಗಿರೋ ಕ್ಲಾತ್ನ ಯೂಸ್ ಮಾಡಬಾರ್ದು. ನಾವು ಈಗ ಟರ್ಮಿನಲ್ ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಟರ್ಮಿನಲ್ ಮೇಲಿರುವ ಕ್ಯಾಪ್ನ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟರ್ಮಿನಲ್ ಸುತ್ತ ನಮಗೆ ಈ ರೀತಿ ಡಸ್ಟ್ ಫಾರ್ಮ್ ಆಗಿರುತ್ತೆ. ಈ ಡಸ್ಟ್ನ ನಾವು ಈ ರೀತಿ ಸ್ಕ್ರೂ ಡ್ರೈವರ್ ಸಹಾಯದಿಂದ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. 2 ಟರ್ಮಿನಲ್ನು ಸಹ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನೋಡ್ಬೋದು, ಪಾಸಿಟಿವ್ ಟರ್ಮಿನಲ್ ಮೇಲೆ ನಮಗೆ ಜಾಸ್ತಿ ಈ ಥರ ಡಸ್ಟ್ ಇರುತ್ತೆ. ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಬ್ರಷ್ನ ಸಹಾಯದಿಂದ ಈ ರೀತಿ ನಾವು ಟರ್ಮಿನಲ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. 2 ಟರ್ಮಿನಲ್ನ ನಾವು ಈ ರೀತಿ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು, ಟರ್ಮಿನಲ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀವಿ, ಹಾಗೆ ಬ್ಯಾಟ್ರಿನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತ. ನಾವು ಈಗ ಕ್ಯಾಪ್ನ ರಿಮೂವ್ ಮಾಡಿಕೊಂಡು ಡಿಸ್ಟಲ್ ವಾಟರ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ. ನೋಡ್ಬೋದು, ನಮಗೆ ಇಲ್ಲಿ ಈ ರೀತಿ ಡಿಸ್ಟಲ್ ವಾಟರ್ ಕಾಣುತ್ತೆ. ನಾವು ಎಲ್ಲ ಕ್ಯಾಪ್ನೂ ನಾವು ರಿಮೂವ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ನೋಡ್ಬೋದು, ಈ ಒಂದು ಇಂಡಿಕೇಟ್ರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಮಗೆ ಕೆಳಗಡೆ ಒಂದು ಬಲೂನ್ ಥರದ ಕೊಟ್ಟಿರ್ತಾರೆ. ಆ ಒಂದು ಬಲೂನ್ನು ವಾಟರ್ ಲೆವೆಲ್ ಫಿಲ್ ಆದಾಗೆ ನಮಗೆ ಮೇಲ್ಗಡೆ ಬರುತ್ತೆ. ಈ ಒಂದು ರೀತಿ ನಮಗೆ ಈ ಇಂಡಿಕೇಟ್ರು ವರ್ಕ್ ಆಗುತ್ತೆ. ಈ ಡಿಸ್ಟಲ್ ವಾಟರ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ. ನಾವು ಈಗ ಡಿಸ್ಟಲ್ ವಾಟ್ರು ಕ್ಯಾಪ್ನ ಓಪನ್ ಮಾಡಿಕೊಂಡು ನಾವು ಒಂದು ಗ್ಲಾಸ್ನ ಸಹಾಯದಿಂದ ನಾವು ಈ ಒಂದು ಡಿಸ್ಟಲ್ ವಾಟರ್ನ ಬ್ಯಾಟ್ರಿಗೆ ಫಿಲ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ, ನಾವು ಈ ಒಂದು ಕ್ಯಾನಲ್ಲಿ ಹಾಕಕ್ಕೆ ಹೋದರೆ ನಮಗೆ ಡಿಸ್ಟಲ್ ವಾಟರ್ ಚೆಲ್ಲುತ್ತೆ. ಆ ಕಾರಣ ನಾನು ಒಂದು ಗ್ಲಾಸ್ನ ತಗೊಂಡು ಡಿಸ್ಟಲ್ ವಾಟರ್ನ ಫಿಲ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಡಿಸ್ಟಲ್ ವಾಟರ್ನ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನಾವು ಬ್ಯಾಟ್ರಿ ಒಳಗಡೆ ಎಷ್ಟು ಡಿಸ್ಟಲ್ ವಾಟರ್ನ ಫಿಲ್ ಮಾಡಬೇಕು ಅಂತ ನೋಡೋಣ. ನಮಗೆ ಇಲ್ಲಿ ಒಳಗಡೆ ಒಂದು ರೆಡ್ಡು
ಯಾವ ಲೆವೆಲ್ಗೆ ಕಾಣ್ತಾ ಇದೆಯೋ ಆ ಒಂದು ಲೆವೆಲ್ವರೆಗೆ ನಾವು ಡಿಸ್ಟಿಲ್ ವಾಟ್ರನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ನೋಡ್ಬೋದು, ನಾವು ಈ ಒಂದು ರೆಡ್ ಕಲರ್ ಎಂಡ್ ಆಗೋವರೆಗೆ ನಾವು ಡಿಸ್ಟಿಲ್ ವಾಟರ್ನ ಫಿಲ್ ಮಾಡಿದ್ದೀವಿ. ಇಷ್ಟು ಡಿಸ್ಟಿಲ್ ವಾಟರ್ನ ಫಿಲ್ ಮಾಡಿದರೆ ಸಾಕು. ಇದೇ ರೀತಿ ನಾವು ಎಲ್ಲ ಸೆಲ್ಗಳಿಗೂ ನಾವು ಡಿಸ್ಟಿಲ್ ವಾಟರ್ನ ಫಿಲ್ ಮಾಡಬೇಕಾಗತ್ತೆ. ಈಗ ನಾನು ಎಲ್ಲ ಸೆಲ್ಗಳಿಗೂ ಡಿಸ್ಟಿಲ್ ವಾಟರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ನಾವು ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ನೋಡ್ಬೋದು, ರೆಡ್ ಕಲರಿಂದ ಮೇಲ್ಗಡೆ ಇದೆ, ಹಾಗೆಯೇ ಬ್ಲ್ಯಾಕ್ ಕಲರಿಂದ ಕೆಳಗಡೆ ಇದೆ. ಇಷ್ಟು ನಮಗೆ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ನಾವು ಎಲ್ಲ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಬನ್ನಿ ಈಗ ನಾವು ಬ್ಯಾಟ್ರಿ ವೋಲ್ಟೇಜ್ನ ಚೆಕ್ ಮಾಡೋಣ. ನಾನು ಈಗ ಕ್ಲಾಂಪ್ ಮೀಟ್ರ್ ತೊಗೊಂಡಿದ್ದೀನಿ. ಹಾಗೆ DC ವೋಲ್ಟೇಜ್ಗೆ ಸೆಟ್ ಮಾಡಿಕೊಂಡು ನಾನು ಬ್ಯಾಟ್ರಿ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈಗ ನಾವು ನೋಡ್ಬೋದು ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ. 12 ವಾಟ್ ಸಮಥಿಂಗ್ ಬರ್ತಾಯಿದೆ. ಬ್ಯಾಟ್ರಿ ವೋಲ್ಟೇಜು ಕರೆಕ್ಟ್ ಇದೆ. ನಾವು ಟರ್ಮಿನಲ್ ಕ್ಯಾಪ್ನ ನಾವು ಕ್ಲೀನ್ ಮಾಡಿಕೊಂಡು ಈ ಒಂದು ಕ್ಯಾಪ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.